ಎಲ್ರಿಗೂ ರಾಮನವಮಿಯ ಮರಳಿ ಹಾರ್ದಿಕ ಶುಭಾಶಯಗಳು. ಸಾಗಿದೆ ಸಾಗಿದೆ ನಿನ್ನ ಹೃದಯ. ಏನು ಬೇಜಾರಾಗಿದ್ಯಾ? ಏನು ಬೇಜಾರಾಗಿದ್ಯಾ? ಇವತ್ತು ರಿಸಲ್ಟ್ ಡೇ. ನಗ್ತಾ ಇದೆಯಾ ಏನು? ನೋಡ ಅದು ಬಿದ್ದೋಗ್ತೈತೆ, ಹೇಳ್ಕೊ. ಓಕೆ, ಬಿಸಿ ಇದೆ. ಏನು ವಾಂಗಿಬಾತ್, ಇವತ್ತಿನ ತಿಂಡಿ ಬಂದು ವಾಂಗಿಬಾತು. ಸೊ ರೆಡಿಯಾಗಿದೆ, ಅನ್ನ ಕೂಡ ರೆಡಿಯಾಗಿದೆ. ಮಧ್ಯಾಹ್ನಕ್ಕೆ ಮೊಸಪ್ಪಿಗೆ ಕೂಡ ರೆಡಿ ಮಾಡಿಟ್ಟಿದ್ದೀವಿ. ಸೊ ಎಲ್ಲ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಬಿಟ್ಟಿದ್ದೀನಿ. ಇವಾಗ ಏನಿಲ್ಲ, ಜಸ್ಟ್ ಸ್ನಾನ ಮಾಡಿ ಆಯಿತೆ, ಪೂಜೆ ಮಾಡಿ ತಿಂಡಿ ತಿನ್ನೋದಷ್ಟೇ, ಎರಡೇ ಇರೋದು. ನನ್ನ ಮಗಳು ಯಾವ ಥರ ಮಾಡಿದಾಳೆ ನೋಡಿ, ಇಲ್ಲಿ ಕ್ರಯಾನ್ಸ್ ಹಚ್ಚಿರೋದು. ಅದು ಯಾವ ಥರ ಇದೆಯೋ ಡಿಸೈನು, ಅದಕ್ಕೇನೆ ಕ್ರಯಾನ್ಸ್ ಹಚ್ಚಿಬಿಟ್ಟವಳೆ. ಸೊ ಇದು ಬಂದು ಇವಾಗ ನನ್ನ ಮಗಳಿಗೆ ಹಾಕಿಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಡ್ರೆಸ್ ಬಂದು ಇದು ಬಂದು ಅವಳದು ಫಸ್ಟ್ ಬರ್ಡೇಲಿ ಏನೋ ತೊಗೊಂಡಿದ್ದು. ಈ ಡ್ರೆಸ್ ಬಂದು ಫಸ್ಟ್ ಬರ್ಡೇಲಿ ತೊಗೊಂಡಿದ್ದು. ಸೊ ಇದನ್ನು ಇವಾಗ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಇದೊಂಥರ ಪೇಸ್ಟಲಲ್ಲಿ ಚೆನ್ನಾಗಿದೆಯಲ್ಲ, ಸ್ವಲ್ಪ ಫ್ರಿಲ್ ಆಗಿದೆ, ಚುಚ್ಚುತ್ತೆ ಅಂತಾಳೆ. ಆದರೂ ಇದನ್ನೇ ಹಾಕ್ಸ್ಕೊಂಡು ಹೋಗ್ತೀನಿ, ಏನು ಮಾಡೋಕ್ಕಾಗಲ್ಲ. ತಡಿ ಹಾಕ್ತೀನಿ ಕೈ ಕೊಡಿ. ಅದು ಬಂದಲ್ಲಿ ಬಿಚ್ಚಿವಂತೆ, ಇವಾಗ ಹಾಕೋ. ಇದು ಬಂದು ಎರಡನೇ ಸಲಿನೋ ಮೂರನೇ ಸಲಿನೋ ಹಾಕೊತಿರೋದಷ್ಟೇ ಫ್ರೆಂಡ್ಸ್ ಈ ಬಟ್ಟೆನ. ಆದ್ರೂ ಹಾಕೊಳಲ್ಲ ಅಂತ ಹೇಳ್ತಾಳೆ. ಸೊ ಇವತ್ತು ರಿಸಲ್ಟ್ ಡೇ, ಸ್ವಲ್ಪ ಕ್ಲೀನಾಗಿ ಆದ್ರೂ ಹೋಗೋಣ. ಚೆನ್ನಾಯ್ತಾ? ಬಂದ್ಬಿಟ್ಟ ಚಪ್ಪಲ್ಲೂ. ನೋಡಿ, ಏನಕ್ಕೆ ನಿಂತಿದ್ಯಾ? ಏನಕ್ಕೆ ನೋಡಿ, ಕರ್ಸಕ್ಕಲ್ಲ, ಅಲ್ಲಿ ನಿಲ್ಸಿದ್ದಾನೆ. ನೀರು ಬರ್ತಾ ಇದೆ. ಇಲ್ಲಿ ಏನೋ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ. ಸೊ ಅದರದ್ದು ಸೌಂಡ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಇವತ್ತು PKG LKG ಮತ್ತು UKG ಅವ್ರದ್ದು ಅಷ್ಟೇ ರಿಸಲ್ಟು. ದೊಡ್ಡವ್ರದ್ದು ಎಲ್ಲಾರ್ದು ಏಪ್ರಿಲ್ 10th. ನಿಮಗೆ ಅರ್ಲಿಯಾಗಿ ಕೊಡ್ತಾ ಇರೋದು ಇವತ್ತು. ಇವಾಗ ಸ್ಕೂಲ್ ಒಳಗೆ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಇವಾಗ ಹೋಗಿ ರಿಸಲ್ಟ್ ಇಸ್ಕೋಬೇಕು. ಇಲ್ಲಿಮ್ಮ ನಿಮ್ಮದು ಮಾಮೂಲಿ ಸ್ಕೂಲು. ನಡಿ ನಡಿ.
ರಿಸಲ್ಟ್ ಇಸ್ಕೊಂಡಿದ್ದಾಯಿತು. ಮತ್ತು ಇವರು ಕೇರ್ ಟೇಕರ್ ಆಗಿರ್ತಾರೆ. ಪಿಂಕ್ ಸ್ಯಾರಿ ಇದೆಯಲ್ಲ, ಇವ್ರು ಕೇರ್ ಟೇಕರ್ ಆಗಿರ್ತಾರೆ. ಇದು ಬಂದು ನಮ್ಮ ಅನ್ವಿಕಾದು ಮಾರ್ಕ್ಸು. ಸೊ ಮನೆಯಲ್ಲಿ ಕ್ಲೀನಾಗಿ ತೋರಿಸೋಣ ಅಂತ ತಗೊಬರ್ತಾ ಇದ್ದೀನಿ. ಇಲ್ಲಿ ಒಂದು ಫೋಟೋ ತಕ್ಕೊಂಡೆ, ಹಾಗೆಯೇ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಅವ್ರ ಮ್ಯಾಮು ಫೋನ್ ಮಾಡಿ ನಮಗೆ ಕಾಲ್ ಮಾಡಿ ಕರೆದ್ರು. 4:30 ಹಂಗೆ ಸಂಜೆ ಆಗಿರೋದು. ಸಂಜೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ಇವರು ನಮ್ಮ ನೇಬರೇ ಕೂಡ, ಹತ್ರನೇ ಇರೋದು, ನಮ್ಮ ಮನೆ ಹತ್ರನೇ ಇರೋದು. ಸೊ ಇವಾಗ ಹೋದ್ಮೇಲೆ ನಮ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಏನಕ್ಕೆ ಕರಿತಾ ಇದ್ದಾರೆ ಅಂತ. ಸೊ ನಾವು ಇದನ್ನೆಲ್ಲ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು, ಅಂದರೆ ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಅವ್ರು ಅದೇ ಬಟ್ಟೆ ಹಾಕೊಂಡು ಕರ್ಕೊಂಬನ್ನಿ ಅಂದ್ರಲ್ಲ. ಸೊ ಏನಕ್ಕೆ ಇರ್ಬೋದು ಅಂತ ನಾನು ಅವಳು ಇಬ್ಬರು ಕೂಡ ಡ್ರೆಸ್ಅಪ್ ಆಗಿ ಹೋದರೆ, ಇವರು ನಮಗೆ ಮೆರಿಟ್ ಪ್ರೈಸ್ ಕೊಡೋದಕ್ಕೆ ಕರಿತಾ ಇದ್ದಾರೆ. ಸೊ ಅದಾದಮೇಲೆ ಗೊತ್ತಾಯಿತು ಫ್ರೆಂಡ್ಸ್, ಮೆರಿಟ್ ಪ್ರೈಸ್ ಇದೆ ಅಂತ. ಸೊ ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗು ಅದೇನೆ. ಸೇ ಥ್ಯಾಂಕ್ ಯು. ಆಯ್ತು, ಸೇ ಬಾಯ್. ಅಲ್ಲೇ ಕೊಡ್ಬೇಕಾಗಿತ್ತು, ಇಲ್ಲಿ ಕೊಟ್ರಾ? ಆಮೇಲೆ ಕೊಟ್ಟು ಕಳಿಸಿದ್ರು ಸಿಸ್ಟರು. ಯಾರ್ಯಾರಿಗೆ ಬಂತಿದ್ದು? ಹಾಂ, ಸ್ಟೂಡೆಂಟ್ ಆಫ್ ದ ಇಯರ್ ಅಂತ. ಅಮ್ಮ, ಸ್ಟೂಡೆಂಟ್ ಆಫ್ ದ ಇಯರ್ ತೊಗೊಂಡ ನೀನು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಮಗಳ PKG ರಿಸಲ್ಟ್ ಡೇ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.